ಉತ್ತರ ಭಾರತದಲ್ಲಿ ಕುಂಭಮೇಳ ನಡೀತಾ ಇದೆ. ಆ ಕುಂಭಮೇಳದಲ್ಲಿ ತುಂಬ ದೊಡ್ಡ ಮಟ್ಟದ ಸೌಂಡ್ ಮಾಡಿದೆ ಅಂತೇಳಿ ಮೋನಾಲಿಸಾ ಅನ್ನುವಂಥ ಒಂದು ಹುಡುಗಿ, ಅದು ಉತ್ತರ ಭಾರತ ಆಯಿತು. ನಮ್ಮ ಸ್ಯಾಂಡ್ವುಡ್ನಲ್ಲಿ ಒಬ್ಬರು ಜೂನಿಯರ್ ಮೋನಾಲಿಸಾ ಇದ್ದಾರೆ, ಅವರು ಗಜರಾಮ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅವ್ರು ಯಾರು ಅಂತಂದರೆ ಇವರೇನೆ, ತೋರಿಸ್ಬಿಡಿ ಗುರುಮೂರ್ತಿಯವರೇ. ಜೂನಿಯರ್ ಮೋನಾಲಿಸಾ, ಹರಿಕತೆ ಅಲ್ಲ ಗಿರಿಕತೆ, ರಿಷಬ್ ಶೆಟ್ಟಿ ಅವರ ಸಿನಿಮಾದಲ್ಲಿ ಅಭಿನಯಿಸಿದಂಥ ನಟಿ ಇವರು. ಇವ್ರನ್ನ ಜೂನಿಯರ್ ಮೋನಾಲಿಸಾ ಅಂತಲೇ ಎಲ್ಲರೂ ಕೂಡ ಏನು ಅವ್ರನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲರೂ ಕೂಡ ಕರೆಯೋದಕ್ಕೆ ಶುರು ಮಾಡಿದರು. ಈಗ ಗಜರಾಮ ಅಂತ ಸಿನಿಮಾದಲ್ಲಿ ಅಭಿನಯಿಸಿದರೆ ಹೇಗಿರುತ್ತೆ ಸಿನಿಮಾ, ಜೂನಿಯರ್ ಮೋನಾಲಿಸಾ ಅವರು ಹೇಗಿದ್ದಾರೆ, ಏನು ಮಾಡ್ತಿರಲ್ಲ ಕೇಳ್ತಾ ಹೋಗ್ತೀನಿ. ಮೇಡಮ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ರಿಷಬ್ ಶೆಟ್ಟಿ ಅವರು ನಿಮಗೆ ಜೂನಿಯರ್ ಮೋನಾಲಿಸಾ ಅಂತೇಳಿ ಹಾಡಿದ್ದನ್ನು ನಾವು ಕೇಳಿದ್ವಿ. ತಪಸ್ವಿನಿ ಅವರು ಈಗ ಗಜರಾಮ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದೀರಿ. ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಈ ಸಿನಿಮಾ ಏನು ರಿಲೀಸ್ ರೆಡಿ ಆಗಿದೆ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ಇದು ನನ್ನ ಸೆಕೆಂಡ್ ಮೂವಿ. ನನ್ನ ಫಸ್ಟ್ ಮೂವಿಗೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿತ್ತು ಅದಕ್ಕೆ ಅದೇ ಥರ ಈ ಮೂವಿಗೂ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಎಲ್ಲ ನಾನು ಇವಾಗ ರೈಟ್ ನಾವು ಎಲ್ಲ ಮೂವೀಸ್ ಮಾಡ್ತಾಯಿದ್ದೀನಿ ಅಲ್ಲ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ ನನಗೆ. ಸೊ ನನಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬಂದಾಗ ತುಂಬ ಎಕ್ಸೈಟೆಡ್ ಆಗಿರ್ತೀನಿ. ಗಜರಾಮ ಅಂತ ಬಂದಾಗ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂಥ ಒಂದು ಸಿನಿಮಾ, ಲವ್ ಜೊತೆಗೆ ಕ್ಯಾರಿ ಆಗ್ತಾ ಹೋಗುತ್ತೆ. ರಾಜವರ್ಧನ್ ಜೊತೆಗೆ ನಿಮ್ಮ ಪೇರು ಹೇಗೆ ಬಂದಿದೆ ಸಿನಿಮಾ? ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕರ್ನಾಟಕ ಜನರಿಗೆ ಕನೆಕ್ಟ್ ಆಗುತ್ತೆ. ಬಿಕಾಸ್ ನಂದು ಪ್ರಾಪರ್ ವಿಲೇಜ್, ಕರ್ನಾಟಕದಲ್ಲಿ ಮಂಡ್ಯ ವಿಲೇಜ್ ಗರ್ಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಡಬಲ್ ಶೇಡಲ್ಲಿ ಕಾಣಿಸ್ಕೊಡ್ತೀನಿ, ಬ್ಯಾಂಗ್ಳೂರು ಹುಡುಗಿ ಥರನೂ ವಿಲೇಜ್ ಗರ್ಲ್ ಥರನೂ. ಸೊ ಈ ಮೂವಿಯಲ್ಲಿ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎಮೋಷನ್ ಅಂತ ಹೇಳ್ಬೋದು. ಲವ್ ಇದೆ, ಲವ್ ಸೆಂಟಿಮೆಂಟ್ ಇದೆ, ಸಸ್ಪೆನ್ಸ್ ಇದೆ, ಸ್ಪೋರ್ಟ್ಸ್ ಇನ್ವಾಲ್ವ್ ಆಗಿದೆ. ಸೊ ಇಟ್ಸ್ ಅ ಪ್ರಾಪರ್ ಕಮರ್ಷಿಯಲ್ ಮೂವಿ. ತುಂಬ ಎಲ್ಲ ಕರ್ನಾಟಕ ಜನರಿಗೆ ಕನೆಕ್ಟ್ ಆಗುತ್ತೆ ಇದು. ತಪಸ್ವಿನಿ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡ್ತಾ ಹೋದರೆ ನೀವು ಹೇಳ್ತಿದ್ದೆ ಡಬಲ್ ಶೇಡಲ್ಲೇ ಹೋಗುತ್ತೆ ಅಂತ. ಒಂದು ಬ್ಯಾಂಗ್ಳೂರಿನ ಹುಡುಗಿ ಮತ್ತು ಮಂಡ್ಯ, ಅಂದರೆ ಹಳ್ಳಿ ಮತ್ತು ಸಿಟಿ ಎರಡೂ ಬ್ಯಾಲೆನ್ಸ್ ಮಾಡೋ ಥರ ಹುಡುಗಿ ಅಂದರೆ ಕ್ಯಾರೆಕ್ಟರ್ ಹೇಗೆ ಮೇಡಮ್ ಅದು? ಅದು ನಂದು ಕ್ಯಾರೆಕ್ಟರ್ ಬಂದುಬಿಟ್ಟು ಸಸ್ಪೆನ್ಸ್ ಆಗಿ ಹೋಗುತ್ತೆ, ತುಂಬ ರಿವೀಲ್ ಮಾಡೋಕ್ಕೂ ಆಗಲ್ಲ. ಡೈರೆಕ್ಟರ್ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಬಟ್ ಟಿಪಿಕಲ್ ವಿಲೇಜ್ ಗರ್ಲ್ ಆಗಿನೂ ಕಾಣಿಸ್ಕೊಳ್ತಾಳೆ, ಬ್ಯಾಂಗ್ಳೂರು ಗರ್ಲ್ ಆಗಿನೂ ಕಾಣಿಸ್ಕೊಳ್ತಾರೆ. ಸೊ ನಂದು ತುಂಬ ಸಸ್ಪೆನ್ಸ್ ವೇಸ್ ಇದೆ. ಸೊ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ರಾಜವರ್ಧನ್ ಜೊತೆಗೆ ನಿಮ್ಮ ಕ್ಯಾರೆಕ್ಟರ್ ರಾಜವರ್ಧನ್ ಬಿಚ್ಚಿಗೊತ್ತೆ ಅನ್ನೋಂಥ ಸಿನಿಮಾದಲ್ಲಿ, ಒಂದು ಹಿಸ್ಟಾರಿಕಲ್ ಸಿನಿಮಾದಲ್ಲಿ ಅಭಿನಯಿಸಿದಂಥ ಒಬ್ಬ ಒಳ್ಳೆ ಕಲಾವಿದ, ಒಬ್ಬ ನಟ. ಸೊ ಹಾಗಾಗಿ ನಿಮ್ಮಿಬ್ಬರ ಕಾಂಬಿನೇಷನ್ ಹೇಗೆ ವರ್ಕ್ ಆಗಿದೆ ಅಂತ ಅನಿಸುತ್ತೆ? ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಸ್ಟಾರ್ಟಿಂಗಿಂದನೇ ಅವ್ರದ್ದು ಡೆಡಿಕೇಶನ್ ತುಂಬ ಚೆನ್ನಾಗಿತ್ತು. ಬಿಕಾಸ್ ಸ್ಪೋರ್ಟ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ತುಂಬ ಇಂಜುರೀಸ್ ಆಗ್ತಾಯಿತ್ತು. ಅದು ಎಲ್ಲೂ ಕಾಣಿಸ್ಕೊಂಡಿಲ್ಲ, ಅಷ್ಟೇ 100% ಎಫರ್ಟ್ ಆಗಿ ಹಾಕಿ ಮಾಡಿದ್ರು. ಹಾಗೆಯೇ ಸೆಟ್ಟಲ್ಲಿ ನಾವು ತುಂಬಾ ವರ್ಕ್ಶಾಪ್ ಮಾಡ್ತಾಯಿದ್ವಿ ಬಿಫೋರ್ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ. ಸೊ ಆ ಟೈಮಲ್ಲಿ ತುಂಬ ಕಂಫರ್ಟೇಬಲ್ ಆಗಿತ್ತು. ಎಂಟೈರ್ ಟೀಮ್ ನನಗೆ ಆ ಕಂಫರ್ಟ್ ಝೋನ್ ಕೊಟ್ಟಿದ್ದರು. ಡೈರೆಕ್ಟರಿಂದ ಹಿಡಿದ್ಬಿಟ್ಟು, ಪ್ರೊಡಕ್ಷನಿಂದ ಹಿಡಿದ್ಬಿಟ್ಟು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಕಂಫರ್ಟ್ ಝೋನ್ ಕೊಟ್ಟರು. ಸೊ ಆ ಕಂಫರ್ಟ್ ಝೋನ್ ಇದ್ದರೆ ನಮಗೆ ಪರ್ಫಾರ್ಮೆನ್ಸ್ ಅಲ್ಲಿ ಬರೋದಲ್ವಾ. ಸೊ ಅಲ್ಲಿ 100% ನಾನು ಕೊಡಲಿಕ್ಕೆ ಕಾರಣ ಇಟ್ಸ್ ಬಿಕಾಸ್ ಆಫ್ ದ ಟೀಮ್. ಹರಿಕತೆ ಅಲ್ಲ ಗಿರಿಕತೆ ಸಿನಿಮಾ ಬಂದಾಗ ತಪಸ್ವಿನಿ ಅವ್ರ ಬಗ್ಗೆ ಒಂದಿಷ್ಟು ನಂಬಿಕೆ ಸೃಷ್ಟಿಯಾಗಿದೆ. ಯಾಕಂದರೆ ಒಳ್ಳೆ ಸಿನಿಮಾಗಳು ಮಾಡ್ಬೋದಪ್ಪ ಇವರು ಅನ್ನೋಂಥ ಒಂದು ಬಿಲೀವ್ನೆಸ್ ಬಂದಿದೆ. ಬಟ್ ಸ್ವಲ್ಪ ಗ್ಯಾಪ್ ಆಯಿತು ಅನ್ಸುತ್ತೆ, ಯಾಕಾಗಿ ಅಂತ ಹೇಳಿ? ಸ್ವಲ್ಪ ಗ್ಯಾಪ್ ಆಯಿತು ಬಿಕಾಸ್ ನಾನು ತುಂಬ ಚೂಸಿ ಸ್ಕ್ರಿಪ್ಟ್ಸ್ ಅಂತ ಹೇಳಿರಲಿಕ್ಕೆಲ್ಲ ಮಾಡಲ್ಲ. ನಾನು ತುಂಬ ಸ್ಕ್ರಿಪ್ಟ್ ಮೇಲೆ ನೋಡ್ತೀನಿ, ಟೀಮ್ ಹೆಂಗಿದೆ ಅಂತ ನೋಡ್ತೀನಿ. ಸೊ ತುಂಬ ಚೂಸಿಯಾಗಿ ಪಿಕ್ ಮಾಡ್ತೀನಿ. ಸೊ ಆಫ್ಟರ್ ಹರ್ ನನಗೆ ಈ ಇಯರ್ಗೆ ನನಗೆ 10 ಮೂವೀಸ್ ಮಾಡಬೇಕು, 5 ಮೂವೀಸ್ ಮಾಡಬೇಕು ಅಂತ ಇಲ್ಲ, 1 ಮೂವಿ ಕರೆಕ್ಟಾಗಿ ಮಾಡಬೇಕು, ಅದು ನಂದು ಮೇನ್ ಟಾರ್ಗೆಟ್ ಇರೋದು. ಸೊ ರೈಟ್ ನಾವು ಐ ಆಮ್ ಡೂಯಿಂಗ್ ಬೇರೆ ಪ್ರಾಜೆಕ್ಟ್ಸು ಮಾಡ್ತಾಯಿದ್ದೀನಿ. ಸೊ ಎಲ್ಲನೂ ಡಿಫ್ರೆಂಟ್ ಕ್ಯಾರೆಕ್ಟರ್, ವೆರಿ ಇಂಟ್ರೆಸ್ಟಿಂಗ್ ರೋಲ್ಸ್. ಗಜರಾಮ ಸಿನಿಮಾದಲ್ಲಿ ಒಂದೆರಡು ಹಾಡುಗಳನ್ನ ನಾನು ನೋಡ್ಕೊಂಡು ಬಂದೆ. ಸೋನು ನಿಗಮ್ ಅವರು ಒಂದು ಸಾಂಗ್ ಹಾಡಿದ್ದಾರೆ, ಮೆಲೋಡಿ ಟ್ರ್ಯಾಕ್. ಅದು ಇಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಯಿತು. ನಿಮ್ಗೆ ಹೇಗೆ ಖುಷಿ ಇದೆ? ಹಾಡುಗಳ ಬಗ್ಗೆ ಏನು ಹೇಳ್ತೀರಿ? ಹಾಡು ಚೆನ್ನಾಗಿ ಬಂದಿದೆ. ಅದು ನಾನು ಹೇಳೋಕ್ಕಿಂತ ಜಾಸ್ತಿ ಅದು ಮೂವಿ ಮಾತಾಡುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಆ ಥರ ಹಾಡು ಬೇಕಿತ್ತು, ಆ ಕ್ಯಾರೆಕ್ಟರ್ಗೆ ಆ ಲೊಕೇಶನ್ ಬೇಕಿತ್ತು, ಆ ಕ್ಯಾರೆಕ್ಟರ್ಗೆ ಆ ಥರ ಕಾಸ್ಟ್ಯೂಮ್ಸ್ ಬೇಕಿತ್ತು. ಬಿಕಾಸ್ ಅದು ಡೈರೆಕ್ಟರ್ಸ್ ಪ್ಲ್ಯಾನ್. ಸೊ ಹಾಡು ಚೆನ್ನಾಗಿ ಬಂದಿದೆ. ಶ್ರೇಯಾ ಘೋಷಾಲ್ ಅವರು ಸೆಕೆಂಡ್ ಹಾಡು ಹಾಡಿದ್ದಾರೆ, ಅದು ಚೆನ್ನಾಗಿ ಬಂದಿದೆ. ಬಟ್ ಕ್ಯಾರೆಕ್ಟರ್ಗೆ ಯಾವ ಥರ ಬೇಕೋ ಆ ಥರ ಹಾಡಿದೆ. ಸೊ ಇವಾಗ ನಮ್ಮ ಮೂವಿಯಲ್ಲಿ ರಾಗಿಣಿ ಅವರೂ ಐಟಮ್ ಸಾಂಗ್ ಮಾಡಿದ್ದಾರೆ. ಸೊ ಆ ಸಾಂಗು ಅಷ್ಟೇ, ಅದು ಒಂದು ಮೂವಿಯಲ್ಲಿ ಆ
ಪೋರ್ಷನ್ ಅದು ಬೇಕಿತ್ತು ಆ ಪರ್ಟಿಕ್ಯುಲರ್ ಇದು. ಸೊ ಅದೇ ಡಿಫ್ರೆಂಟ್ ಇದಾಗಿದೆ, ನಮ್ಮದೇ ಸಾಂಗ್ ಡಿಫ್ರೆಂಟ್ ಆಗಿ ಹೋಗುತ್ತೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಆನ್ ದ ಮೂವಿ ಸ್ಕ್ರಿಪ್ಟ್. ಯಾ. ತಪಸ್ವಿನವರು ಓನ್ಲಿ ಸಿನಿಮಾ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಯಾವಾಗಲೂ, ಅಥವಾ ಬೇರೆ ವರ್ಕ್ಗಳೇನಾದ್ರು ಮಾಡ್ಕೊಂಡಿದ್ರೆ ಹೇಗೆ? ಯಾಕಂತಂದರೆ ಸಿನಿಮಾ ಸೆಲೆಕ್ಷನ್ ತುಂಬ ಚೂಸಿ ನೀವು, ಹಾಗಾಗಿ ತುಂಬ ಗ್ಯಾಪ್ ತೊಗೊಂಡು ಸಿನಿಮಾಗಳು ಮಾಡ್ಕೊಳ್ತಾ ಹೋಗ್ತೀರಿ ಅಂತ ಕೇಳ್ತಾ ಇದ್ದೀನಿ. ಯಾ, ಲೈಕ್ ನನಗೆ ನನ್ನದೇ ಓನ್ ಬಿಸ್ನೆಸ್ ಇದೆ. ಸೊ ಸಿನಿಮಾ ಅಂತ ಹೇಳಿದರೆ ನಾವು ತುಂಬ ಸಿನಿಮಾ ಬಂದಾಗ 100% ಎಫರ್ಟ್ ಆಗಿ ಮಾಡ್ತೀನಿ. ಇಟ್ಸ್ ಮೈ ಪ್ಯಾಷನ್ ಅಂತ ಹೇಳ್ಬೋದು. ಹಾಗೆ ಅಂತ ಹೇಳಿ ಅದಕ್ಕೇ ನಾನು ಯಾವಾಗಲೂ ವೆಯ್ಟ್ ಮಾಡ್ಕೊಂಡು ಕೂರಲ್ಲ. ಬಿಕಾಸ್ ಬೀಯಿಂಗ್ ಅ ಗರ್ಲ್ ನಮಗೆ ಪ್ಲ್ಯಾನ್ ಬಿ ಇರಬೇಕು. ಸೊ ಅದು ಮೂವಿ ಸಿಗೋಕ್ಕಿಂತ ಮುಂಚೆನೇ ಐ ವಾಸ್ ಇನ್ ಟು ಬಿಸ್ನೆಸ್. ಸೊ ನಂದು ಬ್ಯಾಕ್ಗ್ರೌಂಡ್ ಕಾಫಿ ಎಸ್ಟೇಟಿಂದ ಇರೋದ್ರಿಂದ ಐ ಆಮ್ ಇನ್ ಟು ಕಾಫಿ ಬಿಸ್ನೆಸ್. ಸೊ ಚೆನ್ನಾಗಿರೋ ಮೂವಿ ಬಂದಾಗ 100% ಮಾಡ್ತೀನಿ. ಅದು ಇಲ್ಲ ಅಂತ ಹೇಳಿದರೆ ಐ ಫೋಕಸ್ ಆನ್ ಮೈ ಬಿಸ್ನೆಸ್. ಇನ್ನು ಗಜರಾಮ February 7th ಸಿನಿಮಾ ರಿಲೀಸ್ ಆಗ್ತಿದೆ. ಸೆಕೆಂಡ್ ಮೂವಿ ನಿಮ್ಮದು. ಸಾಮಾನ್ಯವಾಗಿ ನಟಿಯರಿಗೆ ಒಂದು ಸಿನಿಮಾ ಅಂತ ಬಂದಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನೋದು ತುಂಬ ಜನ ಕಾಯ್ತಾ ಇರ್ತಾರೆ, ಒಂದು ಅವಕಾಶ ಬೇಕು ಅಂತ ಇರ್ತಾರೆ. ಬಟ್ ನಿಮ್ಮ ಸೆಕೆಂಡ್ ಮೂವಿ, ಇನ್ನೂ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೀರಿ ಕೂಡ, ಎಷ್ಟು ಎಕ್ಸೈಟ್ ಆಗಿದ್ದೀರಿ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇಲ್ಲಿ ತನಕ ಎಲ್ಲ ಕರ್ನಾಟಕ ಜನರ ಆಶೀರ್ವಾದದಿಂದನೇ ನಾನು ಬಂದಿರೋದು. ಲೈಕ್ ಫಸ್ಟ್ ಮೂವಿನೂ ಅವ್ರದ್ದು ಸಪೋರ್ಟಿಂದನೇ ನನಗೆ ಸೆಕೆಂಡ್ ಮೂವಿ ಬಂದಿರೋದು. ಸೊ ಸೆಕೆಂಡ್ ಮೂವಿನೂ ಇನ್ನೂ ಕನೆಕ್ಟ್ ಆಗುತ್ತೆ, ಬಿಕಾಸ್ ಆ ಕ್ಯಾರೆಕ್ಟರ್ ಆ ಥರ ಇದೆ. ಪ್ರಾಪರ್ ಕನ್ನಡ ಮೂವಿ. ಸೊ ಎಲ್ಲ ಕರ್ನಾಟಕ ಜನರ ಸಪೋರ್ಟ್ ಇರುತ್ತೆ ಅಂತ 100% ಗೊತ್ತಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ Feb 7th. ಎಲ್ಲರೂ ಥಿಯೇಟರ್ಗೆ ಬಂದೇ ನೋಡಬೇಕು, ಕನ್ನಡ ಮೂವೀಸ್ ಸಪೋರ್ಟ್ ಮಾಡಬೇಕು. ಇವಾಗ ನೀವೇನು ಹೇಳ್ದಂಗೆ ನಮ್ಮದು ಲೈಕ್ ರಿಷಬ್ ಸರ್ದೇ ಮೂವಿ ಇವಾಗ ಎಲ್ಲ ಇಂಡಿಯನ್ಸ್ ಎಲ್ಲರೂ ಎಪ್ರಿಷಿಯೇಟ್ ಮಾಡ್ತಾರೆ, ಹೊರಗಡೆನೂ ಎಪ್ರಿಷಿಯೇಟ್ ಮಾಡ್ತಾರೆ. ಸೊ ನಮ್ಮ ಕನ್ನಡ ಮೂವಿ ಬೆಳೀತಾ ಇದೆ ಅಂತ ಹೇಳಿದರೆ ಎಲ್ಲರಿಗೂ ಖುಷಿ ಅಲ್ವಾ? ಸೊ ನಿಮ್ಮ ಸಪೋರ್ಟ್ ಇರಬೇಕು ಅಷ್ಟೇ. ಥ್ಯಾಂಕ್ ಯು. ಸುದಿಷ್ಟು ಸ್ಯಾಂಡ್ಲ್ವುಡ್ನ ಜೂನಿಯರ್ ಮೌನಲೈಸಾ ತಪಸ್ವಿನವರ ಮಾತುಗಳು. ಕ್ಯಾಂಪರ್ಸನ್ನು ಗುರುಮೂರ್ತಿ ಜೊತೆಗೆ ವಿಜಯ್ ಪಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.